ಆತ್ಮೀಯತೆಯ ಅನಂತ ಅಗಸದಲ್ಲಿ ಅಗಣಿತ ತಾರೆಗಳಂತಿರುವ ನಮ್ಮೆಲ್ಲ ವೀಕ್ಷಕರಿಗೆ ದೂರದರ್ಶನ ಚಂತನದ ಪ್ರಸ್ತುತಿ ಶಕ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಹಿಳೆ ಲವಲವಿಕೆಯ ಲಲನೆ, ಉತ್ಸಾಹವನ್ನು ಉಡಿತುಂಬಿಸಿಕೊಂಡಿರುವವಳು, ಜೀವ ಶಕ್ತಿಗೆ ಭಾವ ಪ್ರೀತಿಯನ್ನ ತುಂಬಿ ಹರಿಯಬಿಟ್ಟವಳು, ಆ ಕಣ್ಗಳಲ್ಲಿರುವಂತಹ ಮಿಂಚಿನ ಗೊಂಬೆಯನ್ನು ಎಂದಿಗೂ ಮಾಸಗೊಳಿಸದವಳು. ನಿಲ್ಲುವುದು ತಿಳಿದಿಲ್ಲ ಆಕೆ ಹರಿವ ತೊರೆ, ಬಾನಾಡಿ ಮೋಡ ಮುಗಿಲ ಮೊರೆ. ನಮ್ಮ ಕಾರ್ಯಕ್ರಮದಲ್ಲಿ ಇಂದು ಇರುವಂತಹ ವಿಶೇಷ ಅತಿಥಿಗಳನ್ನ ನಿಮಗೆ ಪರಿಚಯಿಸುವ ಸಮಯ. ಇವರು ಶಿವಮೊಗ್ಗೆಯ ಸುಂದರ ಪರಿಸರದ ಸುಂದರಿ. ಹಾಗೂ ಶಾರದೆಯ ವರಪುತ್ರರು ಅಂತಾನೆ ಹೇಳ್ಬೇಕು. ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಪಡೆದಿರುವಂತಹ ನಿಮ್ಹಾನ್ಸ್ನಲ್ಲಿ ಮನೋವೈದ್ಯಕೀಯ ಪದವಿಯನ್ನ ಪಡೆಯುವುದರ ಜೊತೆಗೆ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಭರತನಾಟ್ಯದಲ್ಲಿ ವಿದೂಷಿಯಾದವರು. ಭರತನಾಟ್ಯದಲ್ಲಿ ವಿಶೇಷ ತರಬೇತಿಯನ್ನ ಪಡೆದು ಪ್ರಸ್ತುತ ಹಲವಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯದ ಗುರುಗಳಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನ ಪಡೆದಿದ್ದಾರೆ. ಜೊತೆಗೆ ಲೇಖಕಿಯೂ ಹೌದು. ಬರಮಾಡಿಕೊಳ್ಳೋಣ ಡಾಕ್ಟರ್ KS ಪವಿತ್ರರವರನ್ನ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನನಗೆ ಆಶ್ಚರ್ಯ ಅನ್ಸೋದು, ನನಗೆ ಮಾತ್ರ ಅಲ್ಲ, ಸಾಮಾನ್ಯವಾಗಿ ನಮ್ಮ ವೀಕ್ಷಕರಿಗೂ ಅನ್ಸುತ್ತೆ, ಎಲ್ಲಿಯ MD ಪದವಿ, ಎಲ್ಲಿಯ ಭರತನಾಟ್ಯ, ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ನೋ ಥರ. ಸಾಮಾನ್ಯವಾಗಿ ಈ ಮೆಡಿಕಲ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಓದು ಓದು ಮತ್ತು ಓದು ಮತ್ತೇನು ಇರಬಾರ್ದು ಅವರ ಜೀವನದಲ್ಲಿ ಅನ್ನೋ ಥರ ಇರುತ್ತೆ. ಆದರೆ ನೀವು ವಿದ್ಯಾಭ್ಯಾಸದಲ್ಲೂ ರ್ಯಾಂಕ್ ಹೋಲ್ಡರ್, ಜೊತೆಗೆ ಭರತನಾಟ್ಯದಲ್ಲಿ ಅಪ್ರತಿಮ ಸಾಧನೆ ಮಾಡಿದವರು. ಹೇಗೆ ಸಾಧ್ಯ ಮೇಡಮ್? ಹೇಗೆ ಸಾಧ್ಯ ಅಂತ ಅಂದರೆ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ವಿಜ್ಞಾನವು ನಮಗೆಲ್ಲರಿಗೂ ಬೇಕು, ಹಾಗೆಯೇ ಕಲೆಯೂ ನಮಗೆಲ್ಲರಿಗೂ ಬೇಕು. ವಿಜ್ಞಾನವನ್ನು ಬಿಟ್ಟು ಜೀವನ ಇಲ್ಲ ಅನ್ನೋದನ್ನು ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ನಾನು ಬಲವಾಗಿ ನಂಬಿದವಳು. ಹಾಗೆಯೇ ಕಲೆಯನ್ನು ಬಿಟ್ಟು ಜೀವನ ಸಾಧ್ಯ ಇಲ್ಲ ಅನ್ನೋದು ಈಗ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಗಳಲ್ಲಿ ನಾನು ಕಲಿತಾ ಇರುವಂತಹ, ನೋಡ್ತಾ ಇರುವಂತಹ ಸಂಗತಿ. ಈಗ ನೀವು ಕೇಳಿದಂತಹ ಏನು ಕಲೆಯನ್ನು ಆರಿಸ್ಕೊಳ್ಬೇಕಾ ಅಥವಾ ವಿಜ್ಞಾನವನ್ನು ಆರಿಸ್ಕೊಳ್ಬೇಕಾ ಅನ್ನುವಂತಹ ಸಂದೇಹ ಏನಿದೆ, ಅದು ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ತಲೆದೋರಿತ್ತು. ನಾನು PUC ತನಕ ನಾನು ನೃತ್ಯವನ್ನು ಕಲ್ತ್ಕೊಂಡು ಬಂದಿದ್ದೆ. ಆಗ PUCಯಲ್ಲಿ ವಿಜ್ಞಾನವನ್ನು ತೆಗೆದುಕೊಳ್ಬೇಕು ಅನ್ನೋದು ನನ್ನ ಸಹಜವಾದ ಆಸೆ ಆಗಿತ್ತು. ಯಾಕಂದರೆ ನಾನು ಓದ್ನಲ್ಲೂ ತುಂಬ ಮುಂದಿದ್ದೆ. ನಾನು ಯಾವತ್ತೂ ಮೊದಲ ರ್ಯಾಂಕನ್ನು ಬಿಟ್ಕೊಟ್ಟವಳಲ್ಲ ತರಗತಿಗೆ. ಹಾಗಾಗಿ ನಾನು ವಿಜ್ಞಾನವನ್ನು ಮುಂದುವರಿಸಲೇಬೇಕು ಅಂತಿತ್ತು. ನಮ್ಮ ತಂದೆಯವರು ಮನೋವೈದ್ಯರಾಗಿದ್ದರಿಂದ ನಾನು ವೈದ್ಯಕೀಯ ವೃತ್ತಿಯನ್ನು ತುಂಬ ಹತ್ತಿರದಿಂದ ನೋಡಿದ್ದೆ. ಹಾಗಾಗಿ ವೈದ್ಯರಾದರೆ ಒಂದು ಒಳ್ಳೆ ಗೌರವ ಸಿಗುತ್ತೆ, ತುಂಬ ಸೇವೆ ಮಾಡಬಹುದು, ಈ ರೀತಿಯ ಆದರ್ಶಗಳು ಕೂಡ ತಲೆಯಲ್ಲಿ ತುಂಬಿಕೊಂಡಿದ್ವು. ಆದರೆ ನಮ್ಮ ತಂದೆನೇ ಹೇಳಿದ್ರು, ಏನಂದರೆ, ನೀನು ಒಂದು ನೃತ್ಯ ಇಲ್ಲ ವೈದ್ಯಕೀಯ, ಎರಡರಲ್ಲಿ ಒಂದನ್ನು ನೀನು ಆರಿಸ್ಕೋ, ಎರಡಕ್ಕೂ ನ್ಯಾಯ ಒದಗಿಸೋದು ಕಷ್ಟ ಅಂತ. ಬರೋದಿಲ್ಲ ಅಂತಲ್ಲ, ಈಗ ನಾವು ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡ್ತೀವಿ, ತುಂಬಾ ಒಳ್ಳೆ ಸಂಗೀತ ಹಾಡ್ತಾ ಇರ್ತಾರೆ, ತುಂಬಾ ಒಳ್ಳೆ ಕಲಾವಿದರಾಗಿರ್ತಾರೆ, ಚೆನ್ನಾಗಿ ನೃತ್ಯ ಮಾಡ್ತಿರ್ತಾರೆ. 9ನೇ ಕ್ಲಾಸು 10ನೇ ಕ್ಲಾಸು ಬಂದ ತಕ್ಷಣ ಮನೆ ಜನನು ಹೇಳ್ತಾರೆ, ಇಲ್ಲ ಬೇಡ, ಈಗ 10ನೇ ಕ್ಲಾಸಿಗೆ ಬಂದಿದ್ಯಾ ನೀನು, ನೃತ್ಯ ಮುಂದುವರ್ಸೋದು ಬೇಡ, ಸಂಗೀತ ಮುಂದುವರ್ಸೋದು ಬೇಡ ಅಂಥೇಳಿ. ಆದರೆ ನಾನೇನು ಮಾಡಿದೆ, ನಮ್ಮ ತಂದೆ ಹೇಳಿದ್ರಲ್ಲ, ನೀನು ಅದೆರಡನ್ನೂ ಒಟ್ಟಿಗೆ ಮುಂದುವರ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ, ಅದನ್ನು ಒಂದು ಸವಾಲಾಗಿ ನಾನು ತಗೊಂಡ್ಬಿಟ್ಟೆ. ಅಂದರೆ ಇವಾಗ ಚಾಲೆಂಜ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಒಂದು ಸವಾಲಾಗಿ ಸ್ವೀಕರಿಸಿ, ಇಲ್ಲ ನಾನು ಮಾಡಲೇಬೇಕು, ಹಾಗಿದ್ರೆ ಮನಸ್ಸಿದ್ದಲ್ಲಿ ಮಾರ್ಗ, ಅದ್ರ ಜೊತೆಗೆ ಎಲ್ಲವೂ ಕೂಡ ಬರಬೇಕು ಅಂತ ನನ್ಗನ್ಸುತ್ತೆ. ಕೇವಲ ನಮ್ಮ ಮನಸ್ಸು ಮಾತ್ರ ಕೆಲಸ ಮಾಡುತ್ತೆ ಅನ್ನೋ ಅಲ್ಲ, ಪ್ರತಿಯೊಂದು ಅವಕಾಶವನ್ನು ನಾವು ಬಿಡದೆ ಅದನ್ನ ಉಪಯೋಗಿಸ್ಕೊಳ್ಬೇಕು. ಯಾಕಂದ್ರೆ ಸೆಕೆಂಡ್ ಇಯರ್ PUCಯನ್ನು ಮಾಡಬೇಕಾದ್ರೆ 17ನೇ ವರ್ಷದಲ್ಲಿ, ನಾನು ಆಗ ಜಸ್ಟ್ 17 ವರ್ಷ ಕಂಪ್ಲೀಟ್ ಆಗಿತ್ತು. ಆವಾಗ CET ಅಂತ ಇರ್ತಿತ್ತು. ಅವಾಗ ಈಗಿನ ಮೆಡಿಕಲ್ ನೀಟ್ ಬದಲು ಅವಾಗ CET ಅಂತ ಇರ್ತಿತ್ತು. ಆಗ ನಾನು ಮೇ 17, 18ಕ್ಕೆ CET ಎಕ್ಸಾಮನ್ನು ಬರೆದೆ. 2 ದಿವಸಕ್ಕೆ ವಿದ್ವತ್ ಎಕ್ಸಾಮನ್ನು ಕಟ್ಟಿದ್ದೆ ನಾನು. ಅಕಸ್ಮಾತ್ ಅದ್ರ ಜೊತೆಗೆ ಕಾನ್ಫ್ಲಿಕ್ಟಿಂಗ್ ಆಗ್ಲಿಲ್ಲ ಅಂದ್ರೆ ನಾನು ಹೋಗಕ್ಕಾಗತ್ತೆ ಅನ್ನೋ ರೀತಿಲಿ ಕಟ್ಟಿದ್ದೆ. ಎಕ್ಸಾಮ್ ಕಟ್ಟಿರೋದ್ರಲ್ಲಿ ಏನಿದೆ ಅಂತ ಹೇಳಿ ಮುಗೀತು. ಆಮೇಲೆ ನಾನು ಹೋದೆ, ಬೆಂಗಳೂರಿಗೆ ಬಂದು ವಿದ್ವತ್ತನ್ನು ಮಾಡಬೇಕಾಗಿತ್ತು. ವಿದ್ವತ್ತನ್ನು ಮಾಡಿದ್ಮೇಲೆ ನನಗೆ ಏನಾಯ್ತು ಅಂತಂದ್ರೆ, ನನಗೆ ಎಕ್ಸಾಮ್ ಮುಗಿಸ್ಕೊಂಡಿದ್ದರಿಂದ ನಾನು ಮತ್ತೆ ಕಲಿಬೇಕಾದ್ರೆ ಪರೀಕ್ಷೆ ಕಟ್ಟಬೇಕು ಅನ್ನುವಂತಹ ನಿಬಂಧ ಇರಲಿಲ್ಲ. ಹಾಗಾಗಿ ನನಗೆ
ಎಷ್ಟು ಬೇಕಾದ್ರೂ ಕಲಿಬಹುದು ಅನ್ನೋದು ಬಂತು. ಓಕೆ. MBBS ನಲ್ಲೂ ಓದ್ತಲೇ ಇರಬೇಕಾಗತ್ತೆ ಅನ್ನೋದು ನೀವು ಹೇಳಿದ್ ನಿಜ. ಆದ್ರೆ MBBS ವಿದ್ಯಾರ್ಥಿಗಳು ಸಿನಿಮಾಕ್ಕೆ ಹೋಗ್ತಾರೆ, ಹೌದು. ಒಂದು ವಿರಾಮದ ಸಮಯವನ್ನು ಅವರು ಪಡ್ಕೊಳ್ಳೇಬೇಕಾಗತ್ತೆ, 1 ಗಂಟೆ ಟಿವಿ ನೋಡ್ಬೋದು. ಇದೆಲ್ಲ ಸಮಯ ನಮ್ಗಿದ್ದ ಮೇಲೆ ಒಂದು ಅರ್ಧ ಗಂಟೆ ನೃತ್ಯವನ್ನ ಅಭ್ಯಾಸ ಮಾಡೋದಿಕ್ಕೆ ಸಮಯ ಇಲ್ಲ ಅಂತ ನಂಗೆ ಅನ್ಸಲ್ಲ. ಹಾಗಾಗಿ ನನ್ನ ಪ್ರಕಾರ ವೈದ್ಯಕೀಯ ಮತ್ತೆ ನೃತ್ಯ ಇವೆರಡು ಪ್ರತ್ಯೇಕ ಕ್ಷೇತ್ರಗಳು ಅನ್ನೋದನ್ನ ನಾನು ಆ ಗ್ರಹಿಕೆಯೇ ತಪ್ಪು ಅಂತ ನಾನು ಹೇಳ್ತೀನಿ. ಈಗಂತೂ ನೃತ್ಯ ಅನ್ನೋದು ಕೂಡ ನನಗೆ ಮತ್ತೊಂದು ವೃತ್ತಿಯೇ. ಹಾಗಾಗಿ ಅದನ್ನ ಪ್ರವೃತ್ತಿ ಅಂತ ಹೇಳಿದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಏನ್ ಅನ್ಸುತ್ತೆ, ಇದನ್ನ ಅಷ್ಟು ಗಂಭೀರವಾಗಿ ಇವ್ರು ಮಾಡ್ತಾ ಇಲ್ಲ ಅಂತ ಅನ್ಸ್ತಲ್ಲ. ಅದು ನಿಜ ಅಲ್ಲ. ಈಗ ಸಂಗೀತವನ್ನಾಗ್ಲಿ ನೃತ್ಯವನ್ನಾಗ್ಲಿ ಮಾಡ್ತಾ ಇರುವಂತಹ ವೈದ್ಯರು ಅಥವಾ ಇಂಜಿನಿಯರ್ಸು, ನನ್ನ ಹತ್ರ ಇಂಜಿನಿಯರಿಂಗ್ ಓದ್ತಾ ಇರುವಂತಹ ಹುಡುಗಿಯರು ಬರ್ತಾರೆ ನೃತ್ಯವನ್ನ ಕಲಿಯೋದಿಕ್ಕೆ. ಮಹಿಳೆಯರು ಮಲ್ಟಿ ಟಾಸ್ಕಿಂಗ್ ಅಲ್ಲಿ ತುಂಬಾ ನಿಪುಣರು. ಹೌದು. ನಾವು ಅಡಿಗೆ ಮಾಡ್ತಲೇ ಮತ್ತೊಂದು ಮಕ್ಕಳಿಗೆ ಕಲಿಸೋದು, ಮಕ್ಕಳಿಗೆ ಕಲಿಸ್ತಲೇ ನಾವು ಹೋಗಿ ಏನೋ ಒಂದನ್ನ ಕಲಿಯೋದು, ಇದು ಎಲ್ಲ ಮಹಿಳೆಯರಿಗೆ ಬರುವಂತದ್ದು, ಬರೀ ನನಗಲ್ಲ. ಮೇಡಮ್, ವೈದ್ಯಕೀಯದಲ್ಲಿ ಮನೋವೈದ್ಯಕೀಯನೇ ಆರಿಸ್ಕೊಳ್ಳೋದಕ್ಕೆ ಪ್ರೇರಣೆ ಏನು ನಿಮಗೆ? ಮನೋವೈದ್ಯಕೀಯವನ್ನ ನಾನು ಆರಿಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಅದು ಒಂದು ನನ್ನ ತಂದೆ ಅವರು ಮನೋವೈದ್ಯರೇ, ತುಂಬಾ ಹಿರಿಯ ಮನೋವೈದ್ಯರು ಅವರು. ಹಾಗಾಗಿ ಶಿವಮೊಗ್ಗೆಯಲ್ಲಿ ನಾನು ಬೆಳಿಬೇಕಾದ್ರೇನೆ ಬಾಲ್ಯದಿಂದಲೇ ನಾನು ಮನೋವೈದ್ಯಕೀಯ ಕ್ಷೇತ್ರವನ್ನು ತುಂಬಾ ಹತ್ತಿರದಿಂದ ನೋಡಿದ್ದೆ. ಹಾಗೆ ನಮ್ಮ ಶಿವಮೊಗ್ಗೆಯ ಮತ್ತೊಬ್ಬ ಮನೋವೈದ್ಯ ಡಾಕ್ಟರ್ ಅಶೋಕ್ ಪೈ ಅವರು ಸಿನಿಮಾ ರಂಗದಲ್ಲಿ ಅವರು ತುಂಬಾ ಹೆಸರನ್ನ ಮಾಡಿದ್ರು. ಹಾಗಿರ್ಬೇಕಾದ್ರೆ ನನಗೆ ಅನಿಸ್ತು ಏನಂದ್ರೆ, ಮನೋವೈದ್ಯಕೀಯವನ್ನ ನಾನು ಆರಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ನನಗೆ ನೃತ್ಯ, ಸಂಗೀತ, ಸಾಹಿತ್ಯಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಹೆಚ್ಚು ಸಾಧ್ಯವಾಗತ್ತೆ ಅಂತ. ಅದಕ್ಕೆ ಸರಿಯಾಗಿ ನನಗೆ ಮೊದಲು ಸಿಕ್ಕಂತಹ ಸೀಟ್ ಏನಿದೆ, ನಾವು ಏನು ಬರೀಬೇಕು PG ಎಕ್ಸಾಮ್ ಅನ್ನ, ಆಗ ಸಿಕ್ಕಂತಹ ಸೀಟು ನಿಮ್ಹಾನ್ಸ್ನ ಮನೋವೈದ್ಯಕೀಯ MD ಸೀಟು. ನಿಮ್ಹಾನ್ಸ್ ಅಂತ ಸಂಸ್ಥೆಯಲ್ಲಿ ನಾನು MD ಮನೋವೈದ್ಯಕೀಯವನ್ನ ಮಾಡೋದೇನಿದೆ ಅದು ತುಂಬಾ ಒಳ್ಳೆಯ ಗುಣಮಟ್ಟದ ಸಂಸ್ಥೆ ಆಗಿತ್ತು. ಅಲ್ಲಿ ಬೇಕಾದಷ್ಟು ಅವಕಾಶಗಳು ಇತ್ತು. ಹಾಗಾಗಿ ನಾನು ಮನೋವೈದ್ಯಕೀಯವನ್ನೇ ನನ್ನ ವಿಶೇಷ ಇದಾಗಿ ಆರಿಸ್ಕೊಂಡೆ, ಪರಿಣತಿಯ ಕ್ಷೇತ್ರವನ್ನಾಗಿ ಆರಿಸ್ಕೊಂಡೆ. ನಿಮ್ಮ ಬಾಲ್ಯದಲ್ಲಿ ನಡೆದಂತ ಯಾವ್ದಾದ್ರು ಘಟನೆ ನೆನಪಾಗುತ್ತಾ? ನಾನು ತಡರಾತ್ರಿ ಓದ್ತಾ ಕುತ್ಕೊಳ್ತಿದ್ದೆ. ಆವಾಗ ಸಹಜವಾಗಿ ಬೇರೆ ಬೇರೆ ಸಿನಿಮಾ, ಸೀರಿಯಲ್ ಅದನ್ನ ನೋಡಿರ್ತೀವಲ್ಲ, ಅದರಿಂದ ಹೆದರಿಕೆ ಆಗ್ತಿತ್ತು. ಆಮೇಲೆ ಬೆಳಗ್ಗೆ ಎದ್ದು ಅಮ್ಮನಿಗೆ ಹೇಳ್ತಿದ್ದೆ, ಅಮ್ಮ ಇದು ಗೆಜ್ಜೆ ಸೌಂಡ್ ಕೇಳ್ದಂಗಾಯ್ತು, ಏನೋ ಮೋಹಿನೇನೋ ದೆವ್ವನೋ ಏನೋ ಬಂದಿತ್ತೇನೋ ಅಂತ. ಅದಕ್ಕೆ ನಮ್ಮಮ್ಮ ಹೇಳೋರು, ಇಲ್ಲ ಪವಿತ್ರ ಓದ್ತಾ ಇದ್ದಾಳ ಇಲ್ವಾ ಅಂತ ಹೇಳಿ, ಸರಸ್ವತಿ ನೋಡಕ್ಕೆ ಬಂದಿರ್ಬೇಕು, ಹಾಗಾಗಿ ಸರಸ್ವತಿ ಇದು ಗೆಜ್ಜೆ ಸೌಂಡ್ ಅದು ಅಂತ. ಈಗಲೂ ಕೂಡ ನಂಗೆ ಅದನ್ನ ನನ್ಗೆ ತುಂಬಾ ಅದು ನೆನ್ಸ್ಕೊಳ್ತೀನಿ ನಾನು. ಮೇಡಮ್, ನಾವ್ ಏನ್ ಕೇಳ್ತಾ ಇದ್ರು ಅದು ಫೈನಲಿ ನೀವು ಓದಿಗೆ ಲಿಂಕ್ ಮಾಡ್ತಿದ್ದೀರಾ, ಓದು ಅಂತ. ಹಾಗಾದ್ರೆ ಪವಿತ್ರರವರ ಬಾಲ್ಯದಲ್ಲಿ ಬರೀ ಓದಾ? ಸ್ವಭಾವತಃ ನಾನು ತುಂಬಾ ಗಂಭೀರ ಸ್ವಭಾವದ ಬಾಲಕಿ ಆಗಿದ್ದೆ. ಓದು ನನ್ಗೆ ಅದೊಂದು ಆಟದ ತರ. ನನ್ಗೆ ಕತೆ ಪುಸ್ತಕಗಳನ್ನ ನಾನು ಮತ್ತೆ ನನ್ನ ಅಕ್ಕ ತುಂಬಾ ಓದ್ತಿದ್ವಿ, ಕಾದಂಬರಿ ಅದೆಲ್ಲದನ್ನು ಓದ್ತಿದ್ವಿ. ಆಟನೂ ಆಡ್ತಿದ್ದೆ, ದೈಹಿಕವಾದ ಆಟಗಳು ಅಂತ ನೀವು ಕೇಳಿದ್ರೆ ಆಟನೂ ಆಡ್ತಿದ್ವಿ ನಾವು. ಆದ್ರೆ ನಾನು ಓದಿನ ಬಗ್ಗೆ ನಂಗೆ ತುಂಬಾ, ನನ್ಗೆ ಯಾರು ಹೇಳ್ಬೇಕಾಗಿರ್ಲಿಲ್ಲ. ಈಗ ಪಠ್ಯ ಪುಸ್ತಕವನ್ನು ಓದು ಅಂತ ಹೇಳ್ದಾಗಲ್ಲ, ನನ್ನ ಹಸಿವಿಗಾಗಿ ಓದ್ತಿದ್ದೆ. ಮನೋವೈದ್ಯಕೀಯವನ್ನ ನೃತ್ಯ ಮತ್ತು ಲೇಖನದ ಜೊತೆಗೆ ಬೆಸೆದಿದ್ದೀರಿ, ಅದು ಹೇಗೆ? ನೃತ್ಯ ಮತ್ತು ಸಾಹಿತ್ಯದ ಬೆಂಬಲ ವೈದ್ಯಕೀಯ ಜಗತ್ತಿಗೆ ಯಾವತ್ತೂ ಇದ್ದೇ ಇದೆ. ನೃತ್ಯ ಅಷ್ಟೇ ಅಲ್ಲ, ಕಲೆ ಮತ್ತು ಸಾಹಿತ್ಯದ ಬೆಂಬಲ ಅಂತ ನಾವು ಹೇಳ್ಬೋದು. ನಾನು ಅದರಲ್ಲಿ ಒಂದಿಷ್ಟು ತುಂಬ ಕ್ರಮಬದ್ಧವಾದ ಸಂಶೋಧನೆಗಳನ್ನು ಮಾಡಿದೆ. ನನ್ನ ಮೊದಲ 2005ರಲ್ಲಿ ನಾನು ಮಂಡಿಸಿದಂತಹ ಥೀಸಿಸ್ ಏನಿರುತ್ತೆ, MD ಥೀಸಿಸ್, ಡೆಸರ್ಟೇಷನ್ ಥೀಸಿಸ್, ಅದೇ ಸೃಜನಶೀಲತೆ ಮತ್ತು ಮಾನಸಿಕ ಆರೋಗ್ಯ ಅಂತಾಗಿತ್ತು. ಅಂದರೆ ಹೇಗೆ ಬರಹಗಾರರು, ಸಂಗೀತ ಕಲಾವಿದರಲ್ಲಿ ಯಾವ ರೀತಿಯ ಮಾನಸಿಕ ಸಮಸ್ಯೆಗಳು ಉಂಟಾಗಬಹುದು ಅಂತ. ಅದಾದ ಮೇಲೆ ನಾನು ಅದನ್ನೇ ಮುಂದುವರಿಸಿ ನೃತ್ಯವನ್ನ ಮಾನಸಿಕ ಆರೋಗ್ಯಕ್ಕಾಗಿ ಹೇಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ನೋಡಿದೆ. ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆನೆ ವಿಶೇಷವಾಗಿ ಕಾವ್ಯಕನಿಕಾ ಅನ್ನುವಂತಹ ಒಂದು ಪ್ರಸ್ತುತಿಯನ್ನ ನಾನು ಮಾಡಿದೆ. ಅಂದ್ರೆ ಏನು, ಕನ್ನಡದ ಕವಯಿತ್ರಿಯರ ಕಾವ್ಯಗಳನ್ನೇ ಆಧರಿಸ್ಬಿಟ್ಟು ಕೆಲವೊಂದು ನೃತ್ಯಗಳನ್ನ ಸಂಯೋಜಿಸಿ ಅದನ್ನ ಒಂದು ಪಬ್ಲಿಕ್ ಆಡಿಯನ್ಸಿಗೆ ಅದನ್ನ ಮಾಡೋದು, ಸಾರ್ವಜನಿಕರಿಗಾಗಿ. ಅವರಿಂದ ಬಂದಂತಹ ಪ್ರಶ್ನೆ, ಸಂವಾದ ಇವುಗಳನ್ನ ಆಧರಿಸಿ ಮಹಿಳಾ ಮಾನಸಿಕ ಆರೋಗ್ಯದ ವಿಷಯಗಳನ್ನ ಎಲ್ಲರಿಗೆ ತಿಳಿಸೋದು. ಇದು ಒಂದು ರೀತಿಯ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯೋಗಗಳು. ಈಗ ನಾವೇ ಈಗ ಒಂದು ವಿಷಯವನ್ನ
ಮಾತಿನ ಮುಖಾಂತರ ಹೇಳಿದ್ರೆ ಒಂದಷ್ಟು ಜನ ಕೇಳಬಹುದು. ಹೌದು. ಅದನ್ನ ಒಂದು ಸಂಗೀತದ ಮುಖಾಂತರ ಹೇಳಿದ್ರೆ ಮತ್ತಷ್ಟು ನಮಗೆ ಅದು ಬಾಯ್ಪಾಠ ಆಗುವಷ್ಟು ಮಟ್ಟಿಗೆ ಅದು ನಮ್ಗೆ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ನೃತ್ಯದ ಮುಖಾಂತರ ಮಾಡಿದಾಗ, ನಾಟಕದ ಮುಖಾಂತರ ಮಾಡಿದಾಗ ಅದರ ಪರಿಣಾಮ ಏನಿದೆ ಅದು ಮತ್ತಷ್ಟು ಪ್ರಭಾವಶಾಲಿಯಾಗಿ ಅದು ಬೇರೂರುತ್ತೆ. ಆ ಕಾರಣದಿಂದ ಈಗ ಮಾನಸಿಕ ಆರೋಗ್ಯದ ಬಗ್ಗೆ ನೃತ್ಯ, ನಾಟಕ, ಬೀದಿ ನಾಟಕಗಳು ಇವೆಲ್ಲದರ ಪ್ರಯೋಗಗಳು ಕೂಡ ಭಾರತಾದ್ಯಂತ ನಡೀತಾ ಇದೆ. ಸೊ ಈ ಸಮಯದ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ? ಸಮಯ ನಿರ್ವಹಣೆ ಅನ್ನೋದು ಮಹಿಳೆಯರಿಗೆ ವಿಶೇಷವಾಗಿ ಒಂದು ಅಭಿಜಾತವಾಗಿ ಬರುವಂತಹ ಒಂದು ಜನ್ಮಜಾತ ಪ್ರತಿಭೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ಮಹಿಳೆಯನ್ನ ನೀವು ನೋಡಿದ್ರೆ ಖಂಡಿತವಾಗಿ ಅವರು ಹಲವು ಜವಾಬ್ದಾರಿಗಳನ್ನ ಏಕಕಾಲದಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಹಾಗಿದ್ದಾಗ ನಾನು ಯಾವ ರೀತಿಯಲ್ಲಿ ಸಮಯವನ್ನ ಪರಿಭಾವಿಸ್ತೀನಿ ಅಂತಂದ್ರೆ, ಪ್ರತಿಯೊಂದು ನಿಮಿಷದಲ್ಲೂ ಕೂಡ ಒಂದಷ್ಟು ಕ್ಷಣಗಳು ಅಡಕವಾಗಿವೆ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅಂದ್ರೆ 24 ಗಂಟೆ ಅನ್ನೋದು ನಮಗೆ ಕಾಣತ್ತೆ, ಅದನ್ನ ನಾವು 25 ಗಂಟೆ ಮಾಡೋದಿಕ್ ಸಾಧ್ಯ ಇಲ್ಲ. ಆದ್ರೆ ಆ 24 ಗಂಟೆಗಳನ್ನೇ ಎಳೆದು ಹಿಗ್ಗಿಸಿ ಅದನ್ನ ಮತ್ತಷ್ಟು ದೀರ್ಘ ಮಾಡೋದಿಕ್ ಸಾಧ್ಯ ಇದೆ. ಅದನ್ನ ಒಂದು ಸುಲಭವಾದ ಒಂದು ಇದನ್ನ ಹೇಳ್ಬೇಕು ಅಂದ್ರೆ, ಈಗ ನಾವು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಕಾಯ್ತಾ ನಿಂತಿರ್ತೀವಿ. ಹೌದು. ಆ ಸಮಯದಲ್ಲಿ ಒಂದು 30 ಸೆಕೆಂಡ್ ಅಷ್ಟೇ ಆಗಿರುತ್ತೆ. ಆ ಸಮಯ ನಮ್ಗೆ ಎಷ್ಟು ದೀರ್ಘ ಅಂತ ಅನ್ಸತ್ತೆ. ಹೌದು. ಅಥವಾ ಈಗ ನಾವ್ ಯಾರೋ ಬರ್ತಾರೆ ಅಂತ ಕಾಯ್ತಾ ಇದೀವಿ, ಅವಾಗ ನಮ್ಗೆ ಅನ್ಸುತ್ತೆ ಏನು ಮುಗಿತಾ ಬರ್ತಾನೆ ಇಲ್ವಲ್ಲ, ಎಷ್ಟೊತ್ತಾದ್ರೂ ಸಮಯ ಕಳೀತಿಲ್ಲ ಅನ್ಸುತ್ತೆ. ಅದೇ ನಮ್ಗೆ ಇಷ್ಟ ಆಗಿರುವಂತಹ ಒಂದು ಸಿನಿಮಾ ನೋಡ್ತಾ ಇದೀವಿ, ಇಷ್ಟು ಬೇಗ ಸಿನಿಮಾ ಮುಗ್ದೋಯ್ತಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅದನ್ನ ನಾವು ಗಮನಿಸ್ಬೇಕು. ಹಾಗಾದಾಗ ಆ ಸಮಯವನ್ನ ಪೂರ್ತಿಯಾಗಿ ನಮ್ಗೆ ದುಡಿಸ್ಕೊಳ್ಳೋದೇನಿದೆ ಅದು ತುಂಬಾ ಸುಲಭವಾಗತ್ತೆ. ಅದು ಮತ್ತೆ ಬೈ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಇದ್ದ ಹಾಗೆ ಮಾಡಿ 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 ಅದರಲ್ಲಿ ನಾವು ಪರಿಣತರಾಗ್ತೀವಿ. ಎಷ್ಟೋ ಮಹಿಳೆಯರು ಇವತ್ತಿಗೂ ಕನ್ಸು ಕಟ್ಕೊಂಡಿದ್ದಾರೆ, ನಾನು ಇದರಲ್ಲಿ ಸಾಧನೆ ಮಾಡಬೇಕು ಅಂತ. ಇಂಥ ಮಹಿಳೆಯರಿಗೆ ನೀವು ಮಾದರಿಯಾಗಿ ಯಾವ ರೀತಿ? ನಮ್ಮ ಈ ಪ್ರಗತಿಯನ್ನು ನಾವು ಚುರುಕುಗೊಳಿಸ್ಬೇಕು ಅಂತ. ಆ ಚುರುಕುಗೊಳಿಸೋದು ಅಂತಂದ್ರೆ ಏನು ಅಂತಂದ್ರೆ, ನಾವು ಸೋಮಾರಿಗಳಾಗೋ ಹಾಗಿಲ್ಲ. ಈಗ ನಾವು ನಾಳೆ ಮಾಡೋದನ್ನ ನಾವು ಇವತ್ತು ಮಾಡು, ಮತ್ತೆ ಪ್ರಕ್ರಿಯೆ ಏನಿದೆ ಅದ್ರ ಬಗ್ಗೆ ನಾವು ಕೇಂದ್ರೀಕರಿಸ್ಬೇಕು. ಯಾಕೆ ಈಗ ನಾನು ಈ ಒಂದು ಸಂದರ್ಶನವನ್ನ ನಾನು ಎದುರಿಸ್ತಿರ್ಬೇಕಾದ್ರೆ ಅದ್ರಲ್ಲಿ ನನಗೊಂದು ಸಂತೋಷ ಇದೆ. ಆ ಸಂತೋಷವನ್ನ ನಾನು ಗ್ರಹಿಸ್ಬೇಕು. ಈಗ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಅಂದ್ರೆ ಆ ಅಡಿಗೆ ಮಾಡೋದು ಒಂದು ಯಾಂತ್ರಿಕ ಕ್ರಿಯೆಯಾಗಿ ಮಾಡೋದು ಬೇರೆ. ಹೌದು. ನನಗೆ ಅದ್ರಲ್ಲಿ ಒಂದು ಸಂತೋಷ ಸಿಗ್ತಾ ಇದೆ ಅಂತ ಹೇಳಿ ಮಾಡೋದು ಬೇರೆ. ನಮ್ಗೆ ಅದ್ರಲ್ಲಿ ಏನೋ ಒಂದು ಮಟ್ಟವನ್ನ ನಾವು ತಲುಪಬಹುದು ಅನ್ನುವಂತಹ ಅವಕಾಶಗಳನ್ನ ನಾವು ತಗೊಳ್ತಾ ಹೋಗ್ಬೇಕು. ಆಗ ನಾವು ಆ ಸಂತೋಷವನ್ನ ಅನುಭವಿಸ್ತಲೇ ಆ ಪರಿಣತಿಯ ಕಡೆಗೆ ನಾವು ಹೆಜ್ಜೆ ಇಡ್ತೀವಿ. ಆದ್ರಿಂದ ಆ ಪ್ರಗತಿ ತನ್ನಿಂತಾನೆ ಚುರುಕುಗೊಳ್ತಾ ಹೋಗುತ್ತೆ. ಇಲ್ಲಿ ಏನು ಆ ಆನಂದ ಪಡೋದೇ ಇಲ್ಲಿಯ ಗುರಿ. ಎಲ್ಲೋ ಹೋಗಿ ನಾನು ಮೊದಲನೇ ರ್ಯಾಂಕ್ ಗಳಿಸೋದು ಅಥವಾ ನಾನು ಬಂಗಾರದ ಪದಕವನ್ನ ಗೆಲ್ಲೋದು ಅದನ್ನ ಗುರಿಗಳಾಗಿ ನಾವು ಇಟ್ಕೊಳ್ತೀವಿ. ಅಥವಾ ಈಗ ಒಂದು ಪ್ರೋಗ್ರಾಮ್ ಮಾಡಿದೆ ನಾನು, ಆ ಕಾರ್ಯಕ್ರಮವನ್ನ ಕೊಡೋದು, ಪ್ರದರ್ಶನವನ್ನ ಕೊಡೋದು ಒಂದು ಗುರಿ ಅಂತ ನಾವು ಅಂದ್ಕೊಳ್ತೀವಿ. ನನ್ನ ಮಟ್ಟಿಗೆ ಅದು ಗುರಿಯಲ್ಲ. ಪರಿಪೂರ್ಣವಾಗಿ ಮಾಡೋದ್ರ ಹತ್ರ ನಾವು ತುಡಿಯೋದು, ಅದರ ಜೊತೆಗೆ ಸಂತೋಷ ಪಡೋದು, ಇದು ನಮ್ಮ ಗುರಿಗಳಾಗಬೇಕು. ಒಂದು ಪ್ರತಿಭೆ ಇದ್ದಾಗ ಆ ಪ್ರತಿಭೆ ಅನ್ನೋದು ಪ್ರದರ್ಶನ ಮಾತ್ರ ಆಗ್ಬೇಕು ಅಂತ ಹೇಳಿ ನಾವು ಆಸೆ ಪಡೋದಕ್ಕಿಂತ ಆ ಪ್ರಕ್ರಿಯೆಯಲ್ಲಿ ಸಂತೋಷ ಸಿಗಬೇಕು. ಆ ಸಂತೋಷವನ್ನ ಗುರುತಿಸ್ಕೊಂಡ್ರೆ ಆ ಮುಂದೆ ಹೆಜ್ಜೆ ಇಡ್ತಾ ಹೋಗೋದು ತುಂಬಾ ಸುಲಭ ಆಗತ್ತೆ. ಆಗ ನಮಗ್ ಬೇಕಾಗ್ಲಿ ಬೇಡ ಆಗ್ಲಿ ಆನುಷಂಗಿಕವಾಗಿ ಪ್ರಸಿದ್ಧಿ, ಆನುಷಂಗಿಕವಾಗಿ ಹೆಸರು ಇವೆಲ್ಲೂ ತಾನಾಗಿ ಬರುತ್ತೆ. ಆಗ ನಮ್ಗದು ಮುಖ್ಯ ಆಗಿರಲ್ಲ, ಆದ್ರೆ ಅದು ಬರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ನಾವು ಪರಿಪೂರ್ಣತೆ ಮತ್ತು ಆನಂದ ಇದೆರಡರ ಜೊತೆಗೆ ನಾವು ಯಾವುದೇ ರಂಗದಲ್ಲಿ ಕೂಡ ಪ್ರತಿಭೆಯನ್ನ ನಾವು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಮೇಡಮ್, ಅದರಲ್ಲೂ ಇಂದಿನ ಆಧುನಿಕ ಜಗದ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಕನಸುಗಳನ್ನ ಕಂಡಿರ್ತಾರೆ, ನನಸಾಗೋದಿಲ್ಲ, ಅಥವಾ ಆ ಮಧ್ಯದಲ್ಲಿ ಯಾವುದೋ ರೀತಿ ಬೇರೆ ಥರ ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ. ಇಂಥ ಹೆಣ್ಣು ಮಕ್ಕಳಿಗೆ ನಿಮ್ಮ ಕಡೆಯಿಂದ ಕಿವಿ ಮಾತು. ಹಿಂದಿನ ಹೆಣ್ಣು ಮಕ್ಕಳಿಗಿಂತ ವಿಭಿನ್ನವಾದ ಒತ್ತಡಗಳನ್ನ ಇಂದಿನ ಹೆಣ್ಣು ಮಕ್ಕಳು ಎದುರಿಸ್ತಾ ಇದ್ದಾರೆ. ಹೌದು. ಅದರಲ್ಲಿ ತುಂಬಾ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಕರೇಜ್ ವರ್ಸಸ್ ಫಿಯರ್ ಅಂತ. ಅಂದ್ರೆ ನಾವು ಎಲ್ಲಿ ಧೈರ್ಯದಿಂದ ಮುನ್ನುಗ್ಗಬೇಕು, ಎಲ್ಲಿ ಸ್ವಲ್ಪ ನಾವು ತಡೆದು ಪ್ರತಿಕ್ರಿಯಿಸಬೇಕು ಅನ್ನೋದನ್ನ ಇಂದಿನ ಹೆಣ್ಣು ಮಕ್ಕಳು ಕಲಿಬೇಕು. ಅಂದ್ರೇನು, ಹಿಂದಿನದನ್ನ ನಾವು ಬಿಡಬೇಕಾಗಿಲ್ಲ. ಈಗ ನಾನು ಆಧುನಿಕ ಮಹಿಳೆ ಅಂತ ಹೇಳ್ಬಿಟ್ಟು ನಾವು ಹಿಂದಿನದೆಲ್ಲದನ್ನು ಬಿಟ್ಬಿಡ್ಬೇಕು ಅಂತ ಇಲ್ಲ. ಹಾಗಂತ ನಾವು ಇವತ್ತಿನ ಎಲ್ಲದನ್ನು ಧಿಕ್ಕರಿಸ್ಬೇಕಾಗೂ ಇಲ್ಲ.
ಅದು ಎರಡನ್ನು ಸಮತೋಲನದಿಂದ, ನಾನು ಹೇಳಿದ್ನಲ್ಲ, ಧೈರ್ಯ, ಅದರ ಜೊತೆಗೆ ಸ್ವಲ್ಪ ತಡೆದು ಪ್ರತಿಕ್ರಿಯಿಸೋದು, ಇದು ಎರಡನ್ನ ಹೆಣ್ಣು ಮಕ್ಕಳು ವಿಶೇಷವಾಗಿ ತಮ್ಮ ನಡವಳಿಕೆಗಳಲ್ಲಿ, ತಾವು ತಮ್ಮ ಸಂಬಂಧಗಳಲ್ಲಿ ಇವುಗಳನ್ನು ರೂಢಿಸ್ಕೊಳ್ಬೇಕು. ಯಾಕಂದ್ರೆ ಒಬ್ಬ ಮಹಿಳೆ ಆಧುನಿಕ ಅಂತ ಅನಿಸಿಯೂ ಸಂಪ್ರದಾಯವನ್ನ ಕಾಯ್ದುಕೊಳ್ಳೋದು ಸಾಧ್ಯ ಇದೆ, ಅದು ನಮಗೆ ಗೊತ್ತಿರಬೇಕು. ಅದನ್ನ ನಾವು ಇವತ್ತಿನ ಯುವ ಮಹಿಳೆಯರು, ಯುವ ಜನಾಂಗ ವಿಶೇಷವಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಭರತನಾಟ್ಯದಂತಹ ಒಂದು ಸಾಂಪ್ರದಾಯಿಕ ಕಲೆಯನ್ನ ಕಲಿತೂ ಕೂಡ ಅದನ್ನ ಬೇರೆ ಬೇರೆ ವಿಷಯಗಳಿಗೆ ನಾವು ಉಪಯೋಗಿಸೋದಕ್ಕೆ ಸಾಧ್ಯ ಇದೆ ಇವತ್ತು. ಅಂತಹ ಮಾಹಿತಿ ಏನಿದೆ ಅದು ಎಲ್ಲ ಯುವ ಮಹಿಳೆಯರನ್ನ, ಯುವತಿಯರನ್ನ ವಿಶೇಷವಾಗಿ ತಲುಪಬೇಕು. ಮೇಡಮ್, ಭರತನಾಟ್ಯವನ್ನ ಮನೋವೈದ್ಯಕೀಯಕ್ಕೆ ಬೆಸುಗೆ ಹಾಕಿರೋದೇ ಒಂಥರ ವಿಶಿಷ್ಟವಾದಂತಹ ಆಲೋಚನೆ. ಈ ವಿಶೇಷ ಆಲೋಚನೆ ನಿಮ್ಮ ಬಾಲ್ಯದಿಂದಲೇ ಬಂದಿತ್ತಾ? ಬಾಲ್ಯದಿಂದ ಬಂದಿರಲಿಲ್ಲ, ಖಂಡಿತವಾಗಿ ಅಲ್ಲ. ನಾನು ನನ್ನ MD ಮುಗಿಸೋವರೆಗೆ ನಾನು ನೃತ್ಯವನ್ನ ಪ್ರತ್ಯೇಕವಾಗಿ ಕಲ್ತಿದ್ದೆ, ನೃತ್ಯವಾಗಿ. ಮನೋವೈದ್ಯಕೀಯವಾಗಿ ವಿಜ್ಞಾನದ ಕ್ಷೇತ್ರವಾಗಿ ಕಲ್ತಿದ್ದೆ. ಅವೆರಡನ್ನ ನಾನು ಬೆಳೆದಿದ್ದು ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಥೀಸಿಸ್ ಸಮಯದಲ್ಲಿ. ಅದಾದ್ಮೇಲೆ ನಾನು ಶಿವಮೊಗ್ಗಕ್ಕೆ ಹೋಗಿ ನೆಲೆಸಿದ ಮೇಲೆ ಅಲ್ಲಿ ನಾನು ಒಬ್ಬ ಗುರುವಾಗಿ ಕೂಡ ನನ್ನನ್ನ ತೊಡಗಿಸ್ಕೊಂಡೆ ನೃತ್ಯ ಕ್ಷೇತ್ರದಲ್ಲಿ. ಆಗ ನಂಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ನೃತ್ಯವನ್ನ ನೋಡಿದಾಗ ನಮ್ಮ ಮನಸ್ಸಿಗೆ ಹೇಗೆ ಒಂದು ಚೇತೋಹಾರಿಯಾದ ಅನುಭವ ಉಂಟಾಗತ್ತೆ, ಅದೇ ರೀತಿಯಲ್ಲಿ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಕೂಡ ಮಕ್ಕಳ ಮನಸ್ಸನ್ನ ನಾವು ತಲುಪೋದು ನೃತ್ಯದಿಂದ ಸುಲಭ ಸಾಧ್ಯ ಅಂತ ನಂಗೆ ಅನಿಸ್ತು. ಯಾಕಂದ್ರೆ ನಾನೊಬ್ಬ ವೈದ್ಯೆಯಾಗಿಯೂ ಕೂಡ ಕೆಲಸ ಮಾಡ್ತಲೇ ಇದನ್ನ ಮಾಡ್ತಿದ್ನಲ್ಲ. ಆದ್ರಿಂದ ವೈದ್ಯ ವೃತ್ತಿಯ ಭಾಗವಾಗಿ ಮಕ್ಕಳ ಮಾನಸಿಕ ಸಮಸ್ಯೆಗಳಿಗೆ ಕೂಡ ಈ ನೃತ್ಯವನ್ನ ಉಪಯೋಗಿಸೋದಕ್ಕೆ ಸಾಧ್ಯ ಇದೆ ಅಂತ ನಂಗೆ ಅನಿಸ್ತು. ನಿಮ್ಮ ಭರತನಾಟ್ಯದ ಗುರುಗಳ ಪರಿಚಯ ಮಾಡಿಕೊಡಿ. ಗುರುಗಳನ್ನ ನೆನೆಸ್ಕೊಳ್ಳೋದು ಯಾವತ್ತಿದ್ರೂ ನಮಗೆ ಅದು ಶ್ರೇಯಸ್ಸನ್ನು ಉಂಟು ಮಾಡುವಂತಹ ವಿಷಯ. ಮತ್ತೆ ನನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕಾದ್ರೆ ನಾನು ಸದಾ ನನ್ನ ಗುರುವಾದ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರನ್ನ ನೆನೆಸ್ಕೊಳ್ತೀನಿ. ಯಾಕೆಂದ್ರೆ ಅವರು ವೈದ್ಯರಾಗಿರ್ಲಿಲ್ಲ, ಹೌದು. ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕಾದ್ರೆ ಒಬ್ಬ ಉತ್ತಮ ಶಿಕ್ಷಕನಾದವನು ಆ ಮಕ್ಕಳ ಮನಸ್ಸನ್ನ ಮುಟ್ಟಿ ಕಲಿಸ್ತಾನೆ. ಹೌದು. ಕೇವಲ ನೃತ್ಯವನ್ನ ಕಲಿಸ್ಬೇಕಾದ್ರೆ ಚಲನೆಗಳನ್ನು ಕಲಿಸೋದು, ಅಭಿನಯವನ್ನ ಕಲಿಸೋದೇನಿದೆ ಅದಕ್ಕೂ ಕೂಡ ತುಂಬಾ ಮನೋವೈಜ್ಞಾನಿಕ ಅಂಶಗಳು ಬೇಕು ಅನ್ನೋದನ್ನ ನಾನು ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರ ಕಲಿಸುವಂತಹ ಕ್ರಮವನ್ನು ನೋಡಿ ಕಲಿತೆ. ಆದ್ರಿಂದ ಈಗಲೂ ಕೂಡ ನಾನು ನನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕಾದ್ರೆ ನೃತ್ಯವನ್ನ ನನ್ನ ಗುರುವನ್ನ ಪ್ರತಿ ಕ್ಷಣ ನೆನೆಸ್ತಾ ಅವರಿಗೆ ನಾನು ಕಲಿಸ್ತೀನಿ. ಅದು ಯಾವ ರೀತಿಯಲ್ಲಿ ಪರಂಪರೆ ಮುಂದುವರಿತಾ ಹೋಗುತ್ತೆ. ಯಾಕಂದ್ರೆ ನೃತ್ಯ ಸಂಗೀತಗಳಲ್ಲಿ ಪರಂಪರೆಯ ಬಗ್ಗೆ ನಾವು ಮಾತಾಡ್ತೀವಿ. ಒಂದು ಗುರುವಿನಿಂದ ಒಂದು ಶಿಷ್ಯ ಕಲ್ತಿದ್ದನ್ನ ಆ ಶಿಷ್ಯ ಮತ್ತಷ್ಟು ತಲೆಮಾರುಗಳಿಗೆ ದಾಟಿಸೋದೇನಿದೆ ಅದು ತುಂಬಾ ಅನೂಚಾನವಾಗಿ ನಡ್ಕೊಂಡು ಬಂದಿರುವಂತಹ ಪದ್ಧತಿ ನಮ್ಮ ಕಲೆಗಳಲ್ಲಿ. ನನ್ನ ಗುರು ಮೈಸೂರಿನ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರು, ಅವರ ಬಳಿ ನಾನು 25 ವರ್ಷಗಳಷ್ಟು ದೀರ್ಘಕಾಲ ನಾನು ಪಂದನಲ್ಲೂರು ಶೈಲಿಯ ನೃತ್ಯವನ್ನ ಅಭ್ಯಾಸ ಮಾಡಿದೆ. ಅದಾದ ಮೇಲೆ ಮತ್ತೆ ನಾನು ಈಗಲೂ ಕೂಡ ಬೇರೆ ಬೇರೆ ರೀತಿಗಳಲ್ಲಿ ಅವರನ್ನ ನನ್ನ ಸಂಪರ್ಕದಲ್ಲಿ ನಾನು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಬೇರೆ ಬೇರೆ ರೀತಿಯ ಮಾರ್ಗದರ್ಶನವನ್ನ ಕೂಡ ಅವರು ಕೊಡ್ತಾರೆ ಅನ್ನೋ ಕಾರಣಕ್ಕೆ. ನೃತ್ಯಾಭ್ಯಾಸದ ಸಮಯದಲ್ಲಿ ಯಾವ್ದಾದ್ರು ನಡೆದಂತಹ ಘಟನೆ ನೆನಪಿದ್ಯಾ ಮೇಡಮ್, ಹೇಳ್ಕೊಳ್ಬೋದಾ? ಖಂಡಿತ. ನಾನು ನೃತ್ಯವನ್ನ ಮಾಡ್ಬೇಕಾದ್ರೆ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ನಾನು ಹೋದಾಗ ವೇಷಭೂಷಣಗಳನ್ನ ನಾವೆಲ್ಲದನ್ನು ಸಿದ್ಧಪಡಿಸ್ಕೊಂಡು ಹೋಗಿರ್ತೀವಿ. ಅಂತ ಒಂದು ಕಾರ್ಯಕ್ರಮಕ್ಕೆ ಒಂದು ತುಂಬ ಒಳ್ಳೆಯ ದೊಡ್ಡ ಕಾರ್ಯಕ್ರಮವಾಗಿತ್ತು. ಆ ಕಾರ್ಯಕ್ರಮಕ್ಕೆ ಹೋದಾಗ ಆ ಕಾಸ್ಟ್ಯೂಮ್ ಏನಿತ್ತು, ವೇಷಭೂಷಣ ಏನಿತ್ತು, ಅದರ ಒಂದು ಭಾಗವನ್ನ ನಾನು ಬಿಟ್ಟು ಹೊರಟೋಗ್ಬಿಟ್ಟಿದ್ದೆ. ದೂರದ ಊರಿನಲ್ಲಿ ಅದು ಇದ್ದಿದ್ದು. ಆಗ ತಕ್ಷಣ ನಾನು ಮತ್ತು ನನ್ನ ಗುರುಗಳೇ ನಟವಾಂಗಕ್ಕೆ ಬರೋರು, ಅವರಂದ್ರು, ಗಾಬರಿ ಆಗ್ಬೇಡ, ನೀನು ನಾವು ರೇಷ್ಮೆ ಶಾಲ್ ಅನ್ನ ಹೊದ್ಕೊಳ್ಳೋಕೆ ಅಂತ ಹೇಳಿ ಇಟ್ಕೊಂಡಿರ್ತೀವಲ್ಲ, ಅದನ್ನೇ ನಾವು ಸೇರಿಸ್ಬಿಟ್ಟು ಅದನ್ನ ಪಿನ್ ಮಾಡಿ ಅದನ್ನ ನಾನು ಆ ಸೆರಗಾಗಿ ಅವತ್ತು ಉಪಯೋಗಿಸಿದೆ. ಯಾವುದೇ ರೀತಿಯ ಕುಂದುಕೊರತೆಗಳು ಬರದೇ ಇರೋ ಹಾಗೆ ಆ ಕಾರ್ಯಕ್ರಮ ಮುಗೀತು ಆರಾಮಾಗಿ. ಅಂದ್ರೆ ಯಾಕೆ ಈ ಮಾತನ್ನ ನೀವು ನೃತ್ಯಾಭ್ಯಾಸದ ಸಲುವಾಗಿ ನಾನು ಹೇಳಿದೆ ಅಂದ್ರೆ, ನೃತ್ಯ ಕಲಿಯೋದೇನಿದೆ ಅದು ಕೇವಲ ನೃತ್ಯವನ್ನ ಮಾತ್ರ ಕಲಿಸಲ್ಲ, ಅದು ಜೀವನ ಕೌಶಲಗಳನ್ನ ಕಲಿಸತ್ತೆ. ಈಗ ನನ್ನ ಜೊತೆಗೆ ಬರುವಂತಹ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಮ್ಯಾನೇಜ್ ಮಾಡೋದು, ಹಿಮ್ಮೇಳದವರು ಅವರನ್ನ ನಾನು ನಿಭಾಯಿಸೋದು, ಅವರ ಸಹಕಾರವನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಳ್ಳೋದು, ಇದೆಲ್ಲದರಲ್ಲಿ ಅರ್ಧವನ್ನ ನಾನು ನನ್ನ ಗುರುವಿನಿಂದ ಕಲ್ತ್ರೆ ಇನ್ನರ್ಧವನ್ನ ನಾನು ಮತ್ತೆ 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 ಕಾರ್ಯಕ್ರಮಗಳನ್ನ ಮಾಡಿ ಅವನ್ನೆಲ್ಲ ಕಲ್ತಿದ್ದೀನಿ. ಮನೋವೈದ್ಯೆಯೂ ಹೌದು, ಭರತನಾಟ್ಯದಲ್ಲೂ ಇದ್ದೀರಾ, ಜೊತೆಗೆ ಸಾಹಿತಿಯೂ ಹೌದು. ಆದರೆ ಇದೆಲ್ಲದರ ಜೊತೆಗೆ ತಾವು ಒಬ್ಬ ತಾಯಿಯೂ ಹೌದು.
ಕುಟುಂಬ ನಿರ್ವಹಣೆ ಹೇಗೆ ಸಾಧ್ಯ ಇಷ್ಟೆಲ್ಲ ಸಾಧನೆಗಳ ಮಧ್ಯೆ? ಇದು ಒಂದು ತುಂಬ ನನ್ನ ಪ್ರಕಾರ ಇದು ತುಂಬ ಮುಖ್ಯವಾದ ವೃತ್ತಿ ಅಂತ ನಾನು ಹೇಳ್ತೀನಿ. ಈಗ ವೃತ್ತಿಗಳು ಅಂತ ನೀವು ಹೇಳಿದ್ರಿ. ಹೌದು. ತಾಯಿಯಾಗಿ 2 ಮಕ್ಕಳನ್ನ ಬೆಳೆಸೋದು ಕೂಡ ತುಂಬ ಗುರುತರವಾದ ವೃತ್ತಿ ಅಂತ ನಾನು ಹೇಳ್ತೀನಿ. ನಾನು ಮೊದಲ ಮಗುವಿನ ಬಾಣಂತಿ ಆಗಿದ್ದಾಗ ನಾನು ಬೇಜಾರು ಮಾಡ್ಕೊಳ್ತಿದ್ದೆ ನಮ್ಮ ಅಮ್ಮನ ಹತ್ರ. ಅಯ್ಯೋ ನಾನು ವೈದ್ಯೆಯಾಗಿ ನನ್ನ ರೋಗಿಗಳನ್ನು ನೋಡಬೇಕು, ಅಥವಾ ನಾನು ವಾಪಸ್ ನೃತ್ಯ ಮಾಡೋದಕ್ಕೆ ಶುರು ಮಾಡಬೇಕು, ಈಗ ನನ್ನ ಮಗು ನೋಡ್ತಾ ಮನೇಲಿ ಕುತ್ಕೋಬೇಕಲ್ಲ ಅಂತ. ಆವಾಗ ನಮ್ಮಮ್ಮ ಹೇಳ್ತಿದ್ರು ಏನಂದರೆ, ನೀನು ಹೇಗೆ ವೈದ್ಯೆಯಾಗಿ ಕೆಲಸವನ್ನು ನಿರ್ವಹಿಸೋದು ಮುಖ್ಯನೋ, ಹೇಗೆ ಒಬ್ಬ ಕಲಾವಿದೆಯಾಗಿ ಹೆಸರನ್ನು ಗಳಿಸೋದು ಮುಖ್ಯವೋ, ಅದೇ ರೀತಿ ತಾಯಿಯಾಗಿ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ. ಹಾಗಾಗಿ ನನಗನ್ಸುತ್ತೆ ನಾನು ಮಾಡ್ತಾ ಇರುವಂತಹ ಎಲ್ಲ ಕೆಲಸಗಳಿಗೆ ಅರ್ಥ ಇರೋದು ನಾನೊಬ್ಬ ತಾಯಿಯಾಗಿ ಕೂಡ ನನ್ನ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ದಾಗ್ಲೇ ಅಂತ. ಮತ್ತು ನನ್ನ ಬಲವಾದ ನಂಬಿಕೆ ಏನು, ನಾನು ಇಷ್ಟರವರೆಗೆ ನಡ್ಕೊಂಡು ಬಂದಿರೋಂಥ ರೀತಿಯಲ್ಲೂ ಕೂಡ ನಾನು ಮಾಡಿದರೆ ಮಾತ್ರ ನನ್ನ ಮಕ್ಕಳು ಅದನ್ನು ಮಾಡ್ತಾರೆ ಅನ್ನೋದು ನಾನು ನೋಡಿರುವಂತಹ ವಿಷಯ. ಎಷ್ಟೋ ಸಲ ಏನಾಗುತ್ತೆ, ಇದು ತಾಯಂದ್ರಿಗೂ ಕೂಡ ಒಂದು ಸಲಹೆ, ಇದನ್ನು ಕಿವಿ ಮಾತು ಅಂತ ನಾನು ಹೇಳಲಾರೆ, ಒಂದು ಸಲಹೆ ಏನಂದರೆ, ನಾವು ಪ್ರತಿಯೊಂದನ್ನು ಮಾಡಬೇಕು, ಆಗ ಮಕ್ಕಳಿಗೆ ಈ ರೀತಿ ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ಮಾದರಿಯಾಗಿ ನಾವು ಹಾಕ್ಕೊಡ್ಬೇಕು. ಅದರ ಜೊತೆಗೆ ಏನು, ಪ್ರತಿಯೊಬ್ಬ ತಾಯಿಗೆ ಆಗೋ ಹಾಗೆ ಬೇರೆ ಬೇರೆ ರೀತಿಯ ಕಷ್ಟಗಳು ನನಗೂ ಕೂಡ ಆಗಿದೆ. ಅಂದರೆ ಈಗ ನಾನು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದ ತಕ್ಷಣ ಮನೆಯಲ್ಲಿ ತಕ್ಷಣ ಈಗ ಮಾಡಿಕೊಡು, ತಿಂಡಿ ಮಾಡಿಕೊಡು, ಮತ್ತೇನೋ ನನಗೆ ಓದು, ಇದು ನನಗೆ ಹೋಮ್ವರ್ಕ್ ಮಾಡಿಲ್ಲ ನಾನು, ಅಥವಾ ನಾಳೆ ಇಂಥದ್ದು ತೊಗೊಂಡು ಬರೋಕ್ಕೆ ಹೇಳಿದ್ದಾರೆ ಅಂತ ಹೇಳಿ 10 ಗಂಟೆ ರಾತ್ರಿಯಲ್ಲಿ ಹೇಳೋದು. ಈ ರೀತಿಯ ಏನು ಕಷ್ಟಗಳು ನನಗೂ ಕೂಡ, ಎಲ್ಲ ಒತ್ತಡಗಳು ನನಗೂ ಇದೆ. ಆದರೆ ಏನು, ಅದೆಲ್ಲದನ್ನು ಒತ್ತಡಗಳು ಅಂತ ಅಂದುಕೊಳ್ಳದೇನೆ ಅವು ಒಂದು ಅನುಭವಗಳು ಅಂತ ನಾವು ನೋಡ್ತಾ ಹೋದರೆ, ಆಗ ಅನುಭವದಿಂದ ನಾವು ಕಲಿಯೋದಿಕ್ಕಾಗತ್ತೆ. ಮಕ್ಕಳಿಗೂ ಕೂಡ ನಾವು ಕಲಿಸ್ಬೇಕು, ಏನು ನನ್ನ ಅವಶ್ಯಕತೆಗಳಿದೆ, ನಾನು ನೃತ್ಯ ಮಾಡೋದು ಅಥವಾ ನಾನು ವೈದ್ಯೆಯಾಗಿ ದುಡಿಯೋದು ಸಮಾಜಕ್ಕೆ ಕೂಡ ಅದು ಅವಶ್ಯಕ, ಆದ್ದರಿಂದ ನೀವು ಕೂಡ ನನಗೆ ಸಹಕಾರವನ್ನು ಕೊಡಬೇಕು ಅನ್ನೋದನ್ನು. ಆದರೆ ಮೊದಲಲ್ಲಿ ಈ ರೀತಿಯ ಎಲ್ಲ ರೀತಿಯ ಸಂಕಟಗಳನ್ನು, ಕಷ್ಟಗಳನ್ನು ನಾನು ಕೂಡ ಅನುಭವಿಸಿದ್ದೀನಿ. ಮೇಡಮ್, ನಿಮ್ಮ ಎಲ್ಲ ಸಾಧನೆಗಳ ಜೊತೆಗೆ ಮತ್ತೊಂದು ಹೆಮ್ಮೆಯ ವಿಷಯ ಇದೆ. ತಾವು ಬಾಲ ನ್ಯಾಯ ಮಂಡಳಿಯ ಜಿಲ್ಲಾ ಸದಸ್ಯರು ಹೌದು. ಅದು ರಾಜ್ಯಪಾಲರಿಂದನೇ ನೇರವಾಗಿ ನೇಮಕಗೊಂಡಿರುವಂಥದ್ದು. ಬಾಲ ನ್ಯಾಯ ಮಂಡಳಿಯ ಸದಸ್ಯೆಯಾಗಿ ಇದರ ನ್ಯಾಯಾಂಗದಲ್ಲಿ ನಿಮ್ಮ ಜವಾಬ್ದಾರಿಗಳ ಕುರಿತು ಏನು ಅಂದರೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಾಲ ನ್ಯಾಯ ಮಂಡಳಿಯಲ್ಲಿ ಕಡ್ಡಾಯವಾಗಿ ಒಬ್ಬರಾದರೂ ಮಹಿಳಾ ಸದಸ್ಯೆ ಇರಲೇಬೇಕು ಅನ್ನುವಂತಹ ನಿಯಮ ಇದೆ. ಮತ್ತು ಮಾತೃ ಹೃದಯಿಯಾಗಿ ಆ ಮಕ್ಕಳನ್ನು ನೋಡಬೇಕು. ಕಾನೂನಿನೊಡನೆ ಸಂಘರ್ಷಕ್ಕೆ ಒಳಗಾಗಿರುವಂತಹ ಮಕ್ಕಳು ಯಾರಿದ್ದಾರೆ ಅವರನ್ನು ನಾವು, ಒಬ್ಬ ಹಿರಿಯ ವ್ಯಕ್ತಿ ಯಾವಾಗಲೂ ಒಂದು ಕೆಟ್ಟ ಕೆಲಸವನ್ನು ಮಾಡ್ದಾಕಂದರೆ ಆತನಿಗೆ ಒಂದು ನೇರವಾಗಿ ಈ ರೀತಿಯ ಮೋಟಿವ್ ಇರುತ್ತೆ ಅನ್ನೋದನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಳುತ್ತೆ. ಆದರೆ ಮಕ್ಕಳ ವಿಷಯದಲ್ಲಿ ಅದು ಸಾಕಷ್ಟು ಸಹಾನುಭೂತಿಯನ್ನು ತೋರಿಸುತ್ತೆ. ಆದ್ದರಿಂದ ಅವರಿಗೆ ಆ ಸಮಸ್ಯೆ ಒದಗಿ ಬರೋದಕ್ಕೆ ಕಾರಣ ಯಾರು? ನಾವು ಸಮಾಜವಾಗಿ ನಾವು ಆ ಜವಾಬ್ದಾರಿಯನ್ನು ಹೊರಬೇಕು. ಆ ವಾತಾವರಣವನ್ನು, ಒಂದು ಸುರಕ್ಷಿತವಾದ ಬಾಲ್ಯವನ್ನು ಕಲ್ಪಿಸಿಕೊಡ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ನಾಗರಿಕರಾಗಿ ನಾವು ಸಹಾನುಭೂತಿಯಿಂದ ಆ ಮಕ್ಕಳನ್ನು ನೋಡಿ ಅವರಿಗೆ ಕರೆಕ್ಟಿವ್ ರಿಫಾರ್ಮ್ಸನ್ನು ನಾವು ಹೇಳಬೇಕು, ಅಂದರೆ ಸುಧಾರಣಾ ಪದ್ಧತಿಗಳನ್ನು ನಾವು ಅದನ್ನು ಹೇಳ್ಕೊಡ್ಬೇಕು ಅನ್ನುವಂಥ. ಹಾಗಾಗಿ ಒಬ್ಬ ಆ ಬಾಲ ನ್ಯಾಯ ಮಂಡಳಿಯ ಸದಸ್ಯೆಯಾಗಿ ನಾನು ಆ ಕೆಲಸವನ್ನು ಮನೋವೈದ್ಯಕೀಯ ದೃಷ್ಟಿಯಿಂದ ನಾನು ಪ್ರತಿ ಶುಕ್ರವಾರ ಮಾಡ್ತೀನಿ. ಅಲ್ಲಿ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಕೆಲಸ ಮಾಡ್ತೀವಿ. ಇದು ಒಂದು ತುಂಬ ಸದುದ್ದೇಶದ, ಒಂದು ತುಂಬ ಜವಾಬ್ದಾರಿಯ ಸಮಯ. ಆ ಸಂದರ್ಭದಲ್ಲಿ ನಾವು ಸಾಕಷ್ಟು ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಮಕ್ಕಳ ಮಾನಸಿಕ ಸಮಸ್ಯೆಗಳಿದ್ದ ಹಾಗೆಯೇ ಮಹಿಳೆ, ಕುಟುಂಬ, ಇದೆಲ್ಲದರ ಜೊತೆಗೆ ಯಾವ ಯಾವ ರೀತಿಯ ಕೊಂಡಿಗಳಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಲವಾರು ರಂಗಗಳಲ್ಲಿ ನಿಮ್ಮದೇ ಆದಂಥ ವಿಶಿಷ್ಟ ಸಾಧನೆಯ ಮೂಲಕ ನಮ್ಮೆಲ್ಲರಿಗೂ ಮಾದರಿಯಾಗಿ ನಿಂತಿದ್ದೀರಾ. ನಮ್ಮ ವೀಕ್ಷಕರಿಗೆ ನಿಮ್ಮ ಮಾತುಗಳು. ಮಹಿಳೆಯರಾಗಿ ನಾವು ಮಹಿಳೆಯರನ್ನು ಬೆಂಬಲಿಸಬೇಕು ಅಂತ ನಾನು ಹೇಳ್ತೀನಿ. ಒಂದು ಹೇಳಿಕೆ ಇದೆ ಇಂಗ್ಲೀಷ್ನಲ್ಲಿ, ಏನಂದರೆ, ದೇರ್ ಇಸ್ ಎ ಸ್ಪೆಷಲ್ ಪ್ಲೇಸ್ ಫಾರ್ ವಿಮೆನ್ ಇನ್ ಹೆಲ್ ಹೂ ಡೋಂಟ್ ಸಪೋರ್ಟ್ ವಿಮೆನ್ ಅಂತ. ಅಂದರೆ ನಾವು ಮಹಿಳೆಯರನ್ನು ಬೆಂಬಲಿಸದೇ ಇದ್ದರೆ ನಮಗೆ ನರಕದಲ್ಲಿ ಒಂದು ವಿಶೇಷ ತಾಣವನ್ನು ಮಾಡಿಟ್ಟಿದ್ದಾರಂತೆ, ಅಷ್ಟು ಪಾಪ ನಮಗೆ ಬರುತ್ತಂತೆ. ಅದನ್ನು ನಾವು ನೆನೆಸ್ಕೊಂಡು ಒಬ್ಬ ಮಹಿಳೆ ಮತ್ತೊಬ್ಬ ಮಹಿಳೆಯನ್ನು ಬೆಂಬಲಿಸಬೇಕು. ಆ ಮಹಿಳೆಯರನ್ನ ಬೆಂಬಲಿಸೋದ್ರಿಂದ ನಾವೆಲ್ಲರೂ ಒಟ್ಟಾಗಿ ಮುನ್ನೋಗೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆಗ ಪುರುಷರಾಗಲಿ, ಮಕ್ಕಳಾಗಲಿ, ಸಮಾಜವಾಗಲಿ
ನಮ್ಮ ಜೊತೆಗೆ ಬರದೆ ಬೇರೆ ದಾರಿಯೇ ಇರೋದಿಲ್ಲ. ಇದು ನನಗನ್ಸುತ್ತೆ ಮನೋವೈದ್ಯೆಯಾಗಿ, ನೃತ್ಯ ಕಲಾವಿದೆಯಾಗಿ, ಸ್ವತಃ ತಾಯಿಯಾಗಿ, ಮಹಿಳೆಯಾಗಿ ಇದು ನಾನು ಕೊಡುವಂತಹ ಮಾತು. ಹೆಣ್ಣು ಕೇವಲ ಅಬಲೆಯಲ್ಲ, ಹೆಣ್ಣು ಕೇವಲ ಮಾನುಷಿಯಲ್ಲ, ಆಕೆ ಮಹಾಶಕ್ತಿ ಅಂತ ಹೇಳ್ತಾರೆ. ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುವ ಸಮಯ. ಆದರೆ ಸಮಾಪ್ತಿಗೊಳಿಸೋದಕ್ಕೆ ಭರತನಾಟ್ಯ ಕಲಾವಿದೆಯ ಜೊತೆ ಮಾತಾಡಿ ಅವರಿಂದ ಒಂದು ಸಣ್ಣ ನೃತ್ಯ ಪ್ರದರ್ಶನ ಇಲ್ಲ ಅಂತಂದರೆ ನಮ್ಮ ಕಾರ್ಯಕ್ರಮ ಖಂಡಿತವಾಗ್ಲೂ ಸಂಪೂರ್ಣಗೊಳ್ಳಲ್ಲ. ಮೇಡಮ್, ನಮಗೋಸ್ಕರ ಒಂದು ಸಣ್ಣ ನೃತ್ಯದ ತುಣುಕು ತಾವು ಪ್ರಸ್ತುತಪಡಿಸ್ಬೇಕು. ಈಗ ಇರುವಂತಹ ಸಮಯದಲ್ಲೇ 1-2 ನಿಮಿಷಗಳ ಕಾಲಾವಕಾಶವನ್ನ ಕೊಟ್ರೆ ನಾನು ಸ್ವಲ್ಪ ವೇಷಭೂಷಣವನ್ನ ಇದ್ ಮಾಡ್ಕೊಂಡು ಖಂಡಿತ ಮಾಡ್ತೀನಿ. ವರ್ಷ ಹರ್ಷ ಅನ್ನುವಂತಹ ಪೂತಿನ ಅವರ ಮಳೆಯ ಬಗ್ಗೆ ಇರುವಂತಹ ಒಂದು ಕವಿತೆಯ ಭಾಗವನ್ನ ಕೂಡ ನಾನು ದಯಮಾಡಿ ನಾವು ಕಾಯ್ತಾ ಇದ್ದೀವಿ ಆಕ್ಚುಲಿ. ಹಾಗಾದ್ರೆ ವೀಕ್ಷಕರೇ, ಪವಿತ್ರರವರ ನೃತ್ಯದ ತುಣುಕಿನ ಮೂಲಕ ನಮ್ಮ ಕಾರ್ಯಕ್ರಮವನ್ನ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ನಮಸ್ಕಾರ. धरणी वाराशी आकाश धरणी वाराशी आकाश धरणी वाराशी आकाश धरणी ಎಲ್ಲಿಂದೆಲ್ಲಿಗೆ ವಾರಾಶಿ ಆಕಾಶ ಧರಣಿ ಎಲ್ಲಿಂದೆಲ್ಲಿಗೆ ಎಲ್ಲಿಂದೆಲ್ಲಿಗೆ ಜಾಜಿ ಸಂಪಗೆ ಸೇವಂತಿಗೆ ಕೇದಗೆ ಜಾಜಿ ಸಂಪಗೆ ಸೇವಂತಿಗೆ ಕೇದಗೆ ಮುಡಿಗೆ ಬೆಳದಿಂಗಳ ಮಲ್ಲಿಗೆ ಮುಡಿಗೆ ಬೆಳದಿಂಗಳ ಮಲ್ಲಿಗೆ ಇನ್ನೂ ಪಯಣವೆಲ್ಲಿಗೆ ಇನ್ನೂ ಪಯಣವೆಲ್ಲಿಗೆ ವಾರಾಶಿ ಆಕಾಶ ಧರಣಿ ವಾರಾಶಿ ಆಕಾಶ ಧರಣಿ ವಾರಾಶಿ ಆಕಾಶ ಧರಣಿ ವಾರಾಶಿ ಆಕಾಶ ಧರಣಿ ಕವಿಯ ಕನಸು